ಸೊ ನಿಮ್ಮ ತಂಗಿ ಹಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಸೊ ಅವ್ರು ಹಾಡ್ತಾ ಇದ್ದಂತ ಹಾಡ್ ಯಾವ್ದಾದ್ರು ನಿಮ್ಗೆ ನೆನ್ಪಿಗ್ ಬರುತ್ತಾ? ಅಂದ್ರೆ ಅವಳು ಕರ್ನಾಟಿಕ್ ಕ್ಲಾಸಿಕಲ್ ಸಿಂಗರ್. ಅಂದ್ರೆ ಈಗಲೂ ಕ್ಲಾಸಸ್ ಮಾಡ್ತಾಳೆ, ಅದೇ ಎಲ್ಲ ಹೇಳಿದ್ನಲ್ಲ. ಹಾಗಾಗಿ ಕ್ಲಾಸಿಕಲ್ ತುಂಬಾನೇ ಇದಿದೆ. ಬಟ್ ಭಜನ್ಸ್ ಎಲ್ಲ ನಾನು ಹಾಡೋದು ಇರುತ್ತೆ. ಕ್ಲಾಸಿಕಲ್ ಅಲ್ಲಿ ತುಂಬಾನೇ, ಅಂದ್ರೆ ಎಲ್ಲಾನು ಹಾಡ್ತಿರ್ತಾರೆ. ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ. ಸೊ ನೀವ್ ಈ ಹಾಡ್ ಹಾಡದ್ಮೇಲೆ ನಂಗೆ ಇನ್ನೊಂದ್ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸ್ತಿದೆ. ಬಹುಶಃ ತುಂಬಾ ಹಿಂದೆ ನಾವು ನೋಡೋದಾದ್ರೆ ಶಾಸ್ತ್ರೀಯ ಸಂಗೀತದ ರಾಗಗಳನ್ನ ಆಮ್, ಏನಾದ್ರೂ ಸಮಸ್ಯೆಗಳಿತ್ತು, ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿದ್ರೆ ಟ್ರೀಟ್ ಮಾಡೋದಕ್ಕೂ ಕೇಳಿಸ್ತಾ ಇದ್ರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನಾದ್ರೂ ಹೇಳೋದಾದ್ರೆ? ಮ್ಯೂಸಿಕ್ ಇಸ್ ಡೆಫಿನೆಟ್ಲಿ ಏನೋ ಅದರಲ್ಲಿ ಆ ಹೀಲಿಂಗ್ ಪವರ್ ಖಂಡಿತ ಇದ್ದೇ ಇದೆ. ಇವಾಗ್ಲೂ ಅಷ್ಟೇ ನಾನು ಏನಾಗುತ್ತೆ, ತುಂಬಾ ಡಿಸ್ಟರ್ಬ್ ಆಗಿದ್ರೆ ಅಥವಾ ಸ್ವಲ್ಪ ಕಾಮ್ ಆಗ್ಬೇಕು ಮಲಗುವಾಗ ಅಂತಂದ್ರೆ ನಾನು ಟೈಮರ್ ಇಟ್ಟು ನಾನು ಮ್ಯೂಸಿಕ್, ಯಾವ್ದಾದ್ರು ಒಂದು ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅನ್ನ ಇಟ್ಟು ಮಲ್ಕೋತೀನಿ. ನಮ್ಮ ಆ, ಮನಸ್ಸಿನ ಒಳಗಿನ ವೈಬ್ರೇಷನ್ ಅದರ ವೈಬ್ರೇಷನ್ ಆ ಮ್ಯಾಚ್ ಆಗತ್ತಲ್ಲ, ಅವಾಗ ವಿ ನ್ಯಾಚುರಲಿ ಅದ್ರ ಜೊತೆಗೆ ಇದಾಗ್ತದೆ. ಯಾವ್ದಾದ್ರು ಒಂದು ತುಂಬಾ ಎನರ್ಜಿ ಇರುವಂತ ಸಾಂಗ್ ಬಂದ ತಕ್ಷಣ ನಾವು ಕೂಡ ಎದ್ದು ಕುಣಿಬೇಕು ಅಂತ ನಮ್ಗೆ ಅನ್ಸುತ್ತೆ. ಸಿಮಿಲರ್ಲಿ, ಸೊ ಇಟ್ ಡೆಫಿನೆಟ್ಲಿ ಹ್ಯಾಸ್ ದಿ ಹೀಲಿಂಗ್ ಪವರ್. ಬಟ್ ಯಾವ್ದನ್ನ ನಾವು ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಅದು ಗೊತ್ತಿದ್ದವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್. ಎಂಜಾಯ್ ಯುವರ್ ಈವ್ನಿಂಗ್. ಥ್ಯಾಂಕ್ ಯು.